ಅವರು 2023 ಡಿಸೆಂಬರ್ ಸ್ಟಾರ್ಟ್ ಆಗಿತ್ತು. ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಅವರೇ ಮಾಡಬೇಕಾಗಿತ್ತು. 18 ತಿಂಗಳು ಟೈಮ್ ಅವಧಿಯಲ್ಲಿ ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದರೆ ಆ ಕಡೆ ಏನು ಒಂದು ಕ್ವಾರ್ಟರ್ಸ್ ಇತ್ತು, ಆ ಇಶ್ಯೂ ಇದ್ದಾಗಿಂದ ಅದಕ್ಕೆ DRM ಅವರು ಮತ್ತು ರೈಲ್ವೆ ಇದಕ್ಕೆ ಎಸ್ಟೇಟ್ಸ್ ಆಫೀಸರ್ಸ್ ಮಾತಾಡಿ ಸ್ವಲ್ಪ ಟೈಮ್ ತೊಗೊಂಡ ಮೇಲೆ ಆಮೇಲೆ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಆ ರೈಲ್ವೆ ಡಿಪಾರ್ಟ್ಮೆಂಟ್ ಏನು DRM ಸೌತ್ ವೆಸ್ಟರ್ನ್ ರೈಲ್ವೇಸ್ ಇತ್ತು, ಅದರಿಂದ ಮತ್ತೆ PM ಗತಿಶಕ್ತಿ ಅಂತ ಮತ್ತೆ ಅದಕ್ಕೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಇದು ಇಷ್ಟು ಲೇಟ್ ಆಗಿರೋದು. ಏನು ಇವತ್ತು ನಮ್ಮ PM ಗತಿಶಕ್ತಿಯಿಂದ ಆಫೀಸರ್ ಬಂದಿದ್ದಾರೋ ಅವ್ರಿಗೆ ಫೋನ್ಗಳಲ್ಲಿ ಬೇರೆ ವಿಚಾರದಲ್ಲಿ ಮಾತಾಡ್ತಾ ಇರುವಾಗ ಇದು ಯಾಕೆ ಹಿಂಗೆ ಲೇಟ್ ಆಗ್ತದೆ ಅಂದಾಗ ಇದನ್ನು ಈ ಬ್ರಿಡ್ಜ್ ಆ ಕಡೆ ಇರೋದು ಅರ್ಜೆಂಟಾಗಿ ಬೇಗ ಶಿಫ್ಟ್ ಮಾಡಿಸಿ, ಯಾಕೆಂದರೆ ಜನಕ್ಕೆ ಒಂದು ಸಂದೇಶ ಕೊಡುತ್ತೆ. ಇದು ಅಲ್ಲೇ ಇದ್ದರೆ ಇದು ಆಗ್ತಾ ಇಲ್ಲ ಅಂದ್ಕೊಳ್ತಾರೆ. ಅದಕ್ಕೆ ಶಿಫ್ಟ್ ಮಾಡಿ ಇವಾಗ ಜೂನ್ 30ನೇ ತಾರೀಕಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತಿದ್ದಾರೆ. This is the last date which are supposed to give. Yes, by 30th June, you please make sure. 30th June of civil work and then 1 week for electrification of electrical. Then okay, then you are saying by July 15th. Yes, sir. Okay, by July 15th, July 20ನೇ ತಾರೀಕು ಅಷ್ಟೊತ್ತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದನ್ನು ನೋಡ್ತೀವಿ. ಅಕಸ್ಮಾತ್ ಏನಾದರೂ ಮಿನಿಸ್ಟರ್ ಸಾಹೇಬರು ಬಂದರೆ ಅವ್ರ ಕಡೆಯಿಂದ ನಾವು ಇನಾಗ್ರೇಷನ್ ಮಾಡಿಸ್ತೀವಿ. ಬಟ್ ಅವ್ರದ್ದು ಏನಾದರೂ ಡೇಟ್ ಕೊಡಲಿಲ್ಲ ಅಂದರೆ, ಯಾಕಂದರೆ ಜುಲೈ 20ನೇ ತಾರೀಕಿಂದ ಸೆಷನ್ಸ್ ಶುರುವಾಗುತ್ತೆ. ಆ ಬ್ಯುಸಿಯಲ್ಲಿ ಇರ್ಬೋದಕ್ಕೆ ಅಕಸ್ಮಾತ್ ಅವ್ರ ಪರ್ಮಿಷನ್ ತೊಗೊಂಡು DRM ಅವ್ರನ್ನ ಕರೆಸಿ ನಾವೇ ಇನಾಗ್ರೇಟ್ ಮಾಡಿಸ್ತೀವಿ. ಏನು ಹಳೆ ಸಂಸದರು ಮುನ್ಸ್ವಾಮಿಯವರಿದ್ದರು, ಆ ಕಾಲದಲ್ಲಿ ಇದು ಶುರುವಾಗಿದ್ದು. ನಾವು ಈ ಟೈಮಲ್ಲಿ ಈ ಸಮಯದಲ್ಲಿ ಅವ್ರಿಗೂ ನಾವು ಏನು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಯಾಕೆಂದರೆ ಅವರು ಸ್ವಲ್ಪ ಇದು ಏನು ರೈಲ್ವೆ ಕ್ರಾಸಿಂಗ್ ಇತ್ತು, ಇದನ್ನು ಬೇಕೇ ಬೇಕು ಅಂತ ಒಂದು ನಿರ್ಧಾರ ತೊಗೊಂಡು ಇಲ್ಲಿ ಫ್ಲೈಓವರ್ ಮಾಡಬೇಕು ಅನ್ನೋದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಅದ್ರ ಜೊತೆ ಏನು ಅಂದರೆ ಊದಿಕೋಟೆ, ಕಾಮಸಮುದ್ರ ಮತ್ತು ಉರ್ಗಮ್ಮು ಮತ್ತು ಸ್ಯಾನಿಟೋರಿಯಮ್ಮು ಟೇಕಲ್ ಅಂದರೆ ಕೋಲಾರ ಟೌನಲ್ಲಿ ಅದ್ರದ್ದು ಒಂದು ಲ್ಯಾಂಡ್ ಅಕ್ವೈರ್ ಮಾಡಬೇಕಾಗಿದೆ. ಅದಕ್ಕೆ DC ಆಫೀಸ್ ಅವ್ರನ್ನ ಅಲ್ಲೂ 12:30ಗೆ DC ಅವರು ಒಂದು ಮೀಟಿಂಗ್ ಕರೆಸಿದ್ದಾರೆ. ಈ ಆಫೀಷಿಯಲ್ಸ್ ಎಲ್ಲ ಅಲ್ಲೂ ಕರ್ಕೊಂಡೋಗಿ ಪ್ರತಿ ವೇಗದಲ್ಲಿ ಕಾಮಸಮುದ್ರ ಮತ್ತು ಉರ್ಗಮ್ಮು ಮತ್ತು ಸ್ಯಾನಿಟೋರಿಯಂ ಮೂರನ್ನು ಬೇಗ ಶುರು ಮಾಡಿಸೋಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಈಗಾಗಲೇ AC ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇನ್ನು ಏನು ಮೂವ್ಮೆಂಟ್ ಮಾಡಬೇಕು ರೈಲ್ವೆ ಡಿಪಾರ್ಟ್ಮೆಂಟಿಂದ ಇದೆಲ್ಲ ಸ್ವಲ್ಪ ಕೋಆರ್ಡಿನೇಟ್ ಮಾಡಬೇಕು ಅಂತ ಇವತ್ತೊಂದು ಮೀಟಿಂಗ್ ಕರೆಸಿದೆ.